ಹಾಯ್ ಹಾಯ್ ಹಲೋ ಹಲೋ ನಮಸ್ಕಾರ. ವೆಲ್ಕಮ್. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಧ್ಯಾಹ್ನದಿಂದಲೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ, ಮಳೆ ಅಂತೂ ತುಂಬಾ ಬರ್ತಾನೆ ಇರುತ್ತೆ ಈ ಟೈಮಲ್ಲಿ. ನಿಮಗೂ ಕೂಡ ಮನೆಯಲ್ಲಿದ್ದಾಗ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನಬೇಕು ಅನ್ನಿಸ್ದಾಗ, ಹಾಗೆ ಕಡಿಮೆ ಸಮಯದಲ್ಲಿ ಏನಾದ್ರು ಮಾಡ್ಕೋಬೇಕು ಅನ್ನಿಸ್ದಾಗ ಈ ಬೋಂಡಾನ ಮಾಡ್ಕೋಬೋದು. ಈ ರೆಸಿಪಿನ ಯಾವುದ್ರಲ್ಲಿ ಮಾಡೋದು ಅಂದರೆ, ಎಲ್ಲರ ಮನೆಯಲ್ಲೂ ಇಡ್ಲಿ ಮತ್ತು ದೋಸೆನ ಮಾಡ್ತಾನೆ ಇರ್ತೀರ. ಅದರಲ್ಲಿ ಮಿಕ್ಕಿರುವಂತಹ ಸಂಪಣದಿಂದ ಈ ರೀತಿಯಾದ ಬೋಂಡವನ್ನು ಮಾಡ್ಕೋಬಹುದು. ಇಲ್ಲಿ ನಾನು 1 ಬೌಲ್ನಷ್ಟು ಸಂಪಣ ಮಾತ್ರ ತಗೊಂಡಿದ್ದೀನಿ. ಅದಕ್ಕೆ 2 ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ, ಕಡಲೆಬೇಳೆ ಮತ್ತು ಸಣ್ಣದಾಗಿ ಹಚ್ಕೊಂಡಿರುವ ಕಾಯಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಸಂಪಣ ಜೊತೆಗೆ ನಾನು 2 ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು 2 ಸ್ಪೂನ್ ಮೈದಾವನ್ನು ಹಾಕೋತಾ ಇದ್ದೀನಿ. ಯಾಕೆಂದರೆ ಈ ರೀತಿಯಾಗಿ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಹಾಕೋದ್ರಿಂದ ಬೋಂಡ ಮಾತ್ರ ತುಂಬಾ ಗರಿಗರಿಯಾಗಿ ಬರುತ್ತೆ ಅಂತ. ಹಾಗೆಯೇ ಏನಕ್ಕಪ್ಪ ಈ ರೀತಿ ಅಕ್ಕಿ ಹಸಿಟ್ಟು ಮತ್ತು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಅಂದರೆ, ದೋಸೆ ಮತ್ತು ಇಡ್ಲಿ ಮಾಡುವಾಗ ಎಲ್ಲರ ಮನೇಲೂ ಸಂಪಣನ ತೆಳುವಾಗೇ ಮಾಡ್ಕೊಂಡಿರ್ತಾರೆ. ಆದ್ದರಿಂದ ಅದು ಒಂದು ಹದವಾಗಿ ಬರಬೇಕು ಅಂದರೆ ಈ ರೀತಿಯಾಗಿ ಅಕ್ಕಿ ಹಸಿಟ್ಟು ಮತ್ತು ಮೈದಾ ಹಿಟ್ಟನ್ನು ಹಾಕೋದ್ರಿಂದ ಬೋಂಡ ಹಿಟ್ಟನ್ನು ಒಂದು ಹದವಾಗಿ ತರ್ಬೋದು ಅಂತ. ನೆಕ್ಸ್ಟು ಇದರ ಜೊತೆಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಿಗೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಯಾಕಂದರೆ ಮೊದಲೇ ಇಡ್ಲಿ ಹಿಟ್ಟನ್ನು ರುಬ್ಬುವಾಗ ಉಪ್ಪು ಹಾಕ್ಕೊಂಡಿರ್ತೀವಲ್ಲ, ಅದರಿಂದ ಇದಕ್ಕೆ ನೋಡಿ ಉಪ್ಪನ್ನು ಹಾಕ್ಕೋಬೇಕು. ಮತ್ತು ಈ ಹಿಟ್ಟನ್ನು ನಾರ್ಮಲ್ ಬೋಂಡ ಮಾಡುವಾಗ ಯಾವ ರೀತಿ ಕಲಸಿಟ್ಕೋತೀವಿ ಆ ರೀತಿಯಾಗಿ ಒಂದು ಹದವಾಗಿ ಕಲಸಿಟ್ಕೋಬೇಕು. ಇದನ್ನು ಮಾಡ್ಕೊಳ್ಳುವಾಗಲೇ ನಾನು ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೆ. ನೋಡೋಣ ಎಣ್ಣೆ ಕಾದಿದೆಯಾ ಅಂತ. ಎಣ್ಣೆ ಕಾದಾದ್ಮೇಲೆ ಈ ರೀತಿಯಾಗಿ ಸಣ್ಣ ಸಣ್ಣ ಉಂಡೆಗಳಾಗಿ ಹಾಕ್ತಾಯಿದ್ದೀನಿ. ನಂತರ 2 ಸೈಡು ಚೆನ್ನಾಗಿ ಬೆಂದಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿಯಾದ ಗರಿಗರಿಯಾದ ಬೋಂಡ ರೆಡಿಯಾಗುತ್ತೆ. ನಮ್ಮ ಸೈಡ್ ಇದೆಲ್ಲ ಅಕ್ಕಿ ಬೋಂಡ ಅಂತ ಕರೀತಾರೆ. ನಿಮ್ಮ ಸೈಡ್ ಯಾವ್ಯಾವ ರೀತಿ ಕರೀತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫ್ರೆಂಡ್ಸ್, ನಿಮ್ಮಲ್ಲಿ ಯಾರಿಗಾದರೂ ಒಳ್ಳೊಳ್ಳೆ ಕಲೆಕ್ಷನ್ ಸ್ಯಾರಿಗಳು ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಶ್ರೀ ಹರಿಕೃಷ್ಣ ಕಲೆಕ್ಷನ್ ಅಂತ ಪೇಜ್ ಇದೆ. ಅಲ್ಲಿ ಹೋಗಿ ವಿಸಿಟ್ ಮಾಡಿ. ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್, ಕಡಿಮೆ ಬೆಲೆಯಲ್ಲಿ ಫ್ಯಾನ್ಸಿ ಸ್ಯಾರಿಗಳು, ಕಲಂಕಾರಿ ಡಿಸೈನ್ ಸ್ಯಾರಿಗಳು, 2D ಸ್ಯಾರಿಗಳು, ಈ ರೀತಿಯಾದ ವೆರೈಟಿ ಸ್ಯಾರಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅಕಸ್ಮಾತ್ ಏನಾದರೂ ಈ ಸ್ಯಾರಿ ನಿಮಗೆ ಇಷ್ಟ ಆದರೆ ಹೋಗಿ ಶ್ರೀ ಹರಿಕೃಷ್ಣ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ವಿಸಿಟ್ ಮಾಡಿ ಬೈ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.